ವಿಜಯ್ ಸಿಎಂ ಕನಸಿಗೆ ಬಿಗ್ ಟ್ವಿಸ್ಟ್. 2 ಸಲ ವಾಪಸ್ ಕಳಿಸಿದ ರಾಜ್ಯಪಾಲರು. ದಳಪತಿಗೆ ಕಾಂಗ್ರೆಸ್ ಭಯ. ಸ್ನೇಹಿತರೆ, ತಮಿಳುನಾಡಿನ ರಾಜಕಾರಣದಲ್ಲಿ ಕ್ಷಣಕ್ಕೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಆಗ್ತಾ ಇವೆ. 108 ಸ್ಥಾನ ಗೆದ್ದು ಸಿಎಂ ಆಗಬೇಕು ಅಂತಿರೋ ವಿಜಯ್ಗೆ ಈಗ ನಂಬರ್ ಕಾಟ ಶುರುವಾಗಿದೆ. ಒಂದ್ ಕಡೆ ಕಾಂಗ್ರೆಸ್ ಡಿಎಂಕೆಗೆ ಡಿವೋರ್ಸ್ ಕೊಟ್ಟು ವಿಜಯ್ ಜೊತೆ ಹೋಗ್ತೀನಿ ಅಂತ ಹೇಳಿ ಓಪನ್ ಆಗಿ ಡಿಕ್ಲೇರ್ ಮಾಡಿದೆ, ಸಪೋರ್ಟ್ ಮಾಡ್ತೀವಿ ಅಂತ. ಇನ್ನೊಂದು ಕಡೆ ಕಮ್ಯುನಿಸ್ಟ್ ಪಕ್ಷಗಳು ಏನೂ ಮಾತನಾಡದೆ ಸೈಲೆಂಟ್ ಆಗಿವೆ, ಸುಮ್ಮನಾಗಿವೆ. ಈ ಮಧ್ಯೆ ಕಥೆಯಲ್ಲಿ ಟ್ವಿಸ್ಟ್ ಅನ್ನೋ ಹಾಗೆ ದ್ರಾವಿಡ ಪಕ್ಷಗಳೇ ಅಂದರೆ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆನೇ ಒಟ್ಟು ಸೇರಿಕೊಂಡು ಸರ್ಕಾರ ರಚನೆ ಮಾಡಬಹುದು ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ವಿಚಿತ್ರ ಅನ್ಸುತ್ತಲ್ಲ ಸ್ನೇಹಿತರೆ, ಆದ್ರೆ ಆ ರೀತಿ ತಮಿಳುನಾಡಿನಲ್ಲಿ ಗುಸು ಬರ್ತಾ ಇದೆ. ವಿಜಯ್ಗೆ ಏನಕ್ಕೆ ಬಿಡಬೇಕು, ದೂರ ಇಡೋಣ. ವಿಜಯ್ಗೆ ನಂಬರ್ಸ್ ಬಂದಿಲ್ವಲ್ಲ, ನಮ್ಮಿಬ್ಬರದ್ದು ಸೇರಿದ್ರೆ ನಾವು ಕೂಡ ಬಹುಮತಕ್ಕೆ ಹತ್ತತ್ರ ಬರ್ತೀವಲ್ವಾ, ಆಮೇಲೆ ನೋಡೋಣ ಏನು ಅಂತ ಹೇಳಿ, ಎಲ್ಲಿಂದ ತರ ನಂಬರ್ಸ್ ಅಂತ ಹೇಳಿ ನಾವು ಕೂಡ ಕ್ಲೇಮ್ ಮಾಡೋಣ ಅಂಥೇಳಿ ಅಣ್ಣಾ ಡಿಎಂಕೆ ಸ್ಟಾಲಿನ್ ಹತ್ರ ಸಪೋರ್ಟ್ ಕೇಳಿದೆ ಅನ್ನೋ ರಿಪೋರ್ಟ್ಸ್ ಬಂದಿವೆ. ಇನ್ನೊಂದು ಕಡೆ ರಾಜ್ಯಪಾಲರು ವಿಜಯರನ್ನ ಪದೇ ಪದೇ ವಾಪಸ್ ಕಳಿಸ್ತಿದ್ದಾರೆ ನಿರಾಶೆ ಮಾಡಿ. ಸೊ ತಮಿಳುನಾಡಿನ ಅತಂತ್ರ ಫಲಿತಾಂಶ ಎಲ್ಲ ಚಿತ್ರಾನ್ನ ರೀತಿ ಆಗಿ ಹೋಗಿದೆ ಸಿಚುವೇಶನ್ ರಾಜಕೀಯವಾಗಿ. ಸ್ನೇಹಿತರೆ, ತಮಿಳುನಾಡಿನಲ್ಲಿರೋದು 234 ವಿಧಾನಸಭಾ ಕ್ಷೇತ್ರಗಳು. ಇಲ್ಲಿ ಸರ್ಕಾರ ಮಾಡೋಕೆ 118 ಶಾಸಕರ ಅಗತ್ಯ ಇದೆ. ವಿಜಯ್ ಹತ್ರ ಇರೋದು 107 ನಂಬರ್, ಗೆದ್ದಿರೋದು 108 ಕಡೆ ಹೌದು. ಆದ್ರೆ ವಿಜಯ್ 2 ಕಡೆ ನಿಂತು ಗೆದ್ದಿರೋದ್ರಿಂದ ಅವರ ಒಂದು ಸೀಟ್ ಬಿಟ್ಕೊಡ್ಲೇಬೇಕಾಗತ್ತೆ. ವೋಟಿಂಗ್ ಪವರ್ ಇಲ್ಲ. ಸೊ ಅವರ ಸಂಖ್ಯಾಬಲ ಈಗ 107ಕ್ಕೆ ಬಂದು ಇಳಿದಿದೆ. ಬಹುಮತಕ್ಕೆ ಇನ್ನೂ 11 ಸೀಟುಗಳ ಕೊರತೆ ಇದೆ. ನಂಬರ್ ಏನು ವಿಧಾನಸಭೆಯಲ್ಲಿ ತಾನೇ ಸಾಬೀತು ಮಾಡಬೇಕಾಗಿರೋದು. ಹೀಗಾಗಿ ಅತಿ ದೊಡ್ಡ ಪಕ್ಷ ಆಗಿರೋ ಕಾರಣದಿಂದಾಗಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸ್ತೀನಿ, ಗವರ್ನರ್ ಅವಕಾಶ ಮಾಡಿಕೊಡ್ತಾರೆ, ಆಮೇಲೆ ವಿಧಾನಸಭೆಯಲ್ಲಿ ನಂಬರ್ಸ್ ಪ್ರೂವ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರು ಅವರು. ಮೇ 6ನೇ ತಾರೀಕು ವಿಜಯ್ ತಮಿಳುನಾಡು ರಾಜ್ಯಪಾಲ ಅರ್ಲೇಕರ್ ಅವ್ರನ್ನ ಭೇಟಿಯಾಗಿ ಇದನ್ನೆಲ್ಲ ಹಕ್ಕನ್ನ ಮಂಡಿಸಿದ್ರು. ವಿಜಯ್ ಬಂದ ಸ್ಟೈಲ್ ನೋಡಿ, ಗವರ್ನರ್ ವಿಜಯರನ್ನ ವೆಲ್ಕಮ್ ಮಾಡಿದ ರೀತಿ ನೋಡಿ, ಎಲ್ಲ ಆಯ್ತು ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಗವರ್ನರ್ ಮೊದಲು ವಿಜಯ್ 118 ಶಾಸಕರ ಬೆಂಬಲ ಪತ್ರವನ್ನು ತಂದು ತೋರಿಸಿ ಆಮೇಲೆ ನೋಡೋಣ ಅಂತ ಹೇಳಿ ಕಳಿಸಿದಾರೀಗ. ಅಷ್ಟೇ ಅಲ್ಲ, ಗುರುವಾರ ಬೆಳಿಗ್ಗೆ ಕೂಡ ವಿಜಯ್ ಮತ್ತೆ ಸರ್ಕಾರ ರಚನೆ ಮಾಡ್ತೀನಿ ಅಂತ ಅವ್ರ ಮನೆಗೆ ಹೋಗಿದ್ರು. ಆದರೆ ಗವರ್ನರ್ ಫುಲ್ ಸ್ಟ್ರೈಟ್ ಆಗಿ ಒಂದು ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ಹತ್ರ ಇರೋದು ಬರೀ 113 ಶಾಸಕರ ಬೆಂಬಲ ಮಾತ್ರ. ಟಿವಿಗೆ ಮತ್ತು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿರೋ ಕಾಂಗ್ರೆಸ್ನವ್ರದ್ದು ಕೂಡ ಕನ್ಸಿಡರ್ ಮಾಡಿದ್ರೆ ಮ್ಯಾಜಿಕ್ ನಂಬರ್ಗೆ 118 ಬೇಕಲ್ವಾ ವಿಜಯ್? ಇಷ್ಟು ಕಮ್ಮಿ ನಂಬರ್ ಇಟ್ಕೊಂಡು ನೀವು ಸ್ಟೇಬಲ್ ಗೌರ್ಮೆಂಟ್ ಕೊಡೋಕೆ ಹೇಗೆ ಸಾಧ್ಯ ಅಂತ ವಿಜಯ್ಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ವಿಜಯ್ ಕೂಡ ರಿಯಾಕ್ಟ್ ಮಾಡಿ, ನನಗೆ ವಿಶ್ವಾಸ ಮತ ಸಾಬೀತುಪಡಿಸೋಕೆ ಅಸೆಂಬ್ಲಿಯಲ್ಲಿ ಒಂದು ಚಾನ್ಸ್ ಕೊಡಿ, ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ರಾಜ್ಯಪಾಲರು ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ. 2ನೇ ಸಲ ಕೂಡ ಮನೆ ಕಳಿಸಿದ್ದಾರೆ ವಿಜಯ್ನ. ಇದಕ್ಕೆ ಕಮಲ್ ಹಾಸನ್, ಪ್ರಕಾಶ್ ರಾಜ್ ಸೇರಿ ಸಾಕಷ್ಟು ಜನ ವಿಜಯ್ಗೆ ಬೆಂಬಲ ಕೊಟ್ಟು ಪೋಸ್ಟ್ ಹಾಕಿದ್ದಾರೆ. ತಮಿಳುನಾಡು ಜನರಿಗೆ ಮಾಡಿರೋ ಅಪಮಾನ ಇದು ರಾಜ್ಯಪಾಲರು ಅಂತ ಕಮಲ್ ಹಾಸನ್ ಹೇಳಿದ್ದಾರೆ. ವಿಜಯ್ ಬೆಂಬಲಿಗರು ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಕಾನೂನು ಏನು ಹೇಳುತ್ತೆ? ಕಾನೂನಿನಲ್ಲಿ ಸ್ವಲ್ಪ ಗ್ರೇ ಏರಿಯಾ ಇದೆ, ಅದನ್ನು ಬಳಸ್ಕೊಂಡು ಆಟ ಆಡಬಹುದು ರಾಜ್ಯಪಾಲರು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ, ಅಥವಾ ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಜ್ಯಪಾಲರು ಯಾರಿಂದ ಸೆಲೆಕ್ಟ್ ಆಗಿ ಅಲ್ಲಿ ಬಂದಿರ್ತಾರೋ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ. ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಸ್ಪಷ್ಟ ಬಹುಮತ ಇಲ್ಲದೆ ಇರುವಾಗ ಯಾರನ್ನ ಸರ್ಕಾರ ರಚನೆಗೆ ಮೊದಲು ಕರಿಬೇಕು ಅನ್ನೋದಕ್ಕೆ ಕ್ಲಿಯರ್ ಸೀಕ್ವೆನ್ಸ್ ಇಲ್ಲ. ಆದ್ರೆ ಸಾಮಾನ್ಯವಾಗಿ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡು ಬಹುಮತ ಪಡೆದಿದ್ರೆ ಅವರಿಗೆ ಮೊದಲ ಅವಕಾಶವನ್ನ ಕೊಡ್ತಾರೆ. ಅಥವಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟು ಗೆದ್ದ ಅತಿ ದೊಡ್ಡ ಪಕ್ಷ, ಬಹುಮತ ಇಲ್ಲ ಆದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ರೂ ಕೂಡ ಅವ್ರನ್ನ ಸರ್ಕಾರ ಮಾಡಕ್ಕೆ ಕರೀತಾರೆ. ರಾಜ್ಯಪಾಲರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಬೋಧಿಸಿದ ನಂತರ ಅವರಿಗೆ ಬಹುಮತ ಸಾಬೀತುಪಡಿಸೋಕೆ ಟೈಮ್ ಕೊಡ್ತಾರೆ. ಸಂವಿಧಾನದಲ್ಲಿ ಇಷ್ಟೇ ದಿನ ಟೈಮ್ ಕೊಡಬೇಕು ಅನ್ನೋ ಕಟ್ಟುನಿಟ್ಟಿನ ನಿಯಮ ಇಲ್ಲ. ಸಾಮಾನ್ಯವಾಗಿ 7 ರಿಂದ 15 ದಿನಗಳ ಟೈಮ್ ಕೊಡ್ಲಾಗತ್ತೆ. ಆದ್ರೆ ಇದು ಕುದುರೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ಟೈಮ್ ಕೊಟ್ಟಿರ್ತಾರಲ್ಲ, ಆ ಟೈಮಲ್ಲಿ ಶಾಸಕರ ಖರೀದಿಗೆ ದುಡ್ಡು ಕೊಡೋದು, ಡೀಲ್ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹಲವು ಸಲ ಮಧ್ಯಪ್ರವೇಶ ಮಾಡಿ ಟೈಮನ್ನು ಕಟ್ ಕೂಡ ಮಾಡಿದೆ. ಫಾರ್ ಎಕ್ಸಾಂಪಲ್ 2018ರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಗೆ 104 ಸೀಟ್ ಬಂದಿತ್ತು. ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಬಹುಮತ ಸಾಬೀತುಪಡಿಸ್ತೀವಿ ಅಂತ ಹೇಳಿದ್ವು. ಆಗ ರಾಜ್ಯಪಾಲರು ಬಹುಮತಕ್ಕೆ ಹತ್ತಿರ ಇದ್ದ ಸೇಮ್ ವಿಜಯ್ ಸಿಚುವೇಶನ್, ಬಿಜೆಪಿ ಅತಿ ದೊಡ್ಡ ಪಕ್ಷ ಅನ್ನೋ ಕಾರಣಕ್ಕೆ BS ಯಡಿಯೂರಪ್ಪ ಅವರಿಗೆ ಬಹುಮತ ಸಾಬೀತು ಮಾಡಕ್ಕೆ 15 ದಿನಗಳ ಟೈಮ್ ಕೊಟ್ರು. ಆದರೆ ಕಾಂಗ್ರೆಸ್ ಜೆಡಿಎಸ್ ಸುಪ್ರೀಂ ಕೋರ್ಟ್ಗೆ ಹೋದ್ರು. 15 ದಿನ ಬಹಳ ಜಾಸ್ತಿ ಟೈಮ್ ಆಯ್ತು. ನಾಳೆನ 24 ಗಂಟೆ ಒಳಗಡೆ ಫ್ಲೋರ್ ಟೆಸ್ಟ್ ಮಾಡಿಸಿ ಅನ್ನೋ ಆದೇಶವನ್ನ ಕೊಟ್ರು. ಸೊ ಆಮೇಲೆ ಸಂಖ್ಯೆ ಇಲ್ಲದ ಕಾರಣ BSY ಸರ್ಕಾರ ಅಲ್ಲಿ ಬಿದ್ದೇ ಹೋಯ್ತು. ಸೊ ಹಿಂದಿನಿಂದ ನಡ್ಕೊಂಡ್ ಬಂದಿರೋದನ್ನ ನೋಡಿದ್ರೆ ಮತ್ತು ಕೋರ್ಟ್ನ ತೀರ್ಪುಗಳ ಆಧಾರದಲ್ಲಿ ಹೇಳೋದಾದ್ರೆ ವಿಜಯ್ಗೆ ಸರ್ಕಾರ ರಚನೆಗೆ ಅವಕಾಶ ಕೊಡಬೇಕು. ಬಹುಮತ ಸಾಧಿಸ್ತಾರಾ ಇಲ್ವಾ ಅದು ಅವ್ರಿಗೆ ಬಿಟ್ಟಿದ್ದು. ಹಾಗಂತ ರಾಜ್ಯಪಾಲರಿಗೆ ಈ ವಿಚಾರದಲ್ಲಿ ಏನು ಪವರ್ ಇಲ್ಲ ಅಂತಲ್ಲ, ಇದೆ. ರಾಜ್ಯಪಾಲರಿಗೆ ಒಂದಿಷ್ಟು ಸನ್ನಿವೇಶಾಧಾರಿತ ವಿವೇಚನಾಧಿಕಾರ ಇರುತ್ತೆ.
ಇದರಲ್ಲಿ ಅವರು ಮೊದಲೇ ಬಹುಮತವನ್ನ ಸಾಬೀತುಪಡಿಸೋಕೆ ಶಾಸಕರ ಸಹಿ ಮಾಡಿದ ಪತ್ರವನ್ನ ಕೇಳಬಹುದು. ಉದಾಹರಣೆಗೆ ಈ ಹಿಂದೆ ಗೋವಾ ಮತ್ತು ಮಣಿಪುರದಲ್ಲಿ ನಮ್ದೇ ದೊಡ್ಡ ಪಕ್ಷ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅಂತ ಹೇಳಿ ಕಾಂಗ್ರೆಸ್ ಕೇಳಿತ್ತು. ಆದರೆ ಗವರ್ನರ್ ಬಹುಮತ ದಾಟುವಷ್ಟು ಶಾಸಕರ ಸಹಿ ಇರೋ ಪತ್ರ ತಂದ ಬಿಜೆಪಿಗೆ ಸರ್ಕಾರ ಮಾಡಕ್ಕೆ ಅವಕಾಶ ಕೊಟ್ರು. ಈ ಕೇಸ್ ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು. ಕೋರ್ಟ್ ಇದನ್ನ ಮಾನ್ಯ ಕೂಡ ಮಾಡ್ತು. ಆಮೇಲೆ ಸ್ನೇಹಿತರೆ, ಮುಂದುವರಿಯುವ ಮುನ್ನ ನೋಡಿ, ಪಾಲಿಟಿಕ್ಸ್ ಇದು ಅನ್ಪ್ರಿಡಿಕ್ಟಬಲ್, ಏನ್ ಬೇಕಾದ್ರೂ ಆಗ್ಬೋದಲ್ವಾ. ಅಧಿಕಾರಕ್ಕೆ ಹತ್ರ ಬಂದು ಲಾಸ್ಟಿಗೆ ಇಲ್ಲ ಅಂತಾನೂ ಆಗ್ಬೋದು ಅಥವಾ ಸಿಗ್ಬೋದು, ಹೇಳಕ್ಕಾಗಲ್ಲ. ಹಾಗೆ ಸ್ನೇಹಿತರೆ, ನಾವು ನಮ್ಮ ಲೈಫ್ನಲ್ಲೂ ಕೂಡ ನಮ್ಮ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ, ಅದರ ರಕ್ಷಣೆ ಬಗ್ಗೆ ಕನ್ಫ್ಯೂಷನ್ ಅಲ್ಲಿ ಇರಕ್ಕಾಗತ್ತಾ? ಇಲ್ಲ. ಇವತ್ತಿನ ಕಾಲದಲ್ಲಿ ಹಾಸ್ಪಿಟಲ್ ಖರ್ಚು ಎಷ್ಟಾಗ್ತಾ ಇದೆ ನಿಮಗೆ ಗೊತ್ತು. ಒಂದು ಸಣ್ಣ ಎಮರ್ಜೆನ್ಸಿಗೂ ಕೂಡ 2-3 ದಿನ ಅಡ್ಮಿಟ್ ಆದರೂ ಕೂಡ 4-5 ಲಕ್ಷಗಳಲ್ಲಿ ಬಿಲ್ ಬರ್ತಾ ಇದೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ವಂತ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಈಗಿನ ಕಾಲದ ಅನಿವಾರ್ಯತೆ. ಇವಾಗಂತೂ ನೀವು ಬರೀ 600-700 ರೂಪಾಯಿಗೆಲ್ಲ 5-10 ಲಕ್ಷ ರೂಪಾಯಿವರೆಗೆ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಬೋದು. ಅಪ್ಪರ್ ಲಿಮಿಟ್ ನೀವು ಎಷ್ಟಾದ್ರದ್ದು ಮಾಡಿಸ್ಕೋಬೋದು, ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕ ಹಾಗೆ ಮತ್ತು ನಿಮ್ಮ ಫಿನಾನ್ಷಿಯಲ್ ಎಬಿಲಿಟಿಗೆ ತಕ್ಕ ಹಾಗೆ. ಆದರೆ ಮಾರ್ಕೆಟ್ನಲ್ಲಿರೋ ನೂರಾರು ಪಾಲಿಸಿಗಳಲ್ಲಿ ಯಾವುದು ಬೆಸ್ಟ್? ಏಜೆಂಟ್ಗಳ ಸ್ಪ್ಯಾಮ್ ಕಾಲ್ಸ್ ಬರಬಾರ್ದು ನಿಮಗೆ ಅಂದರೆ ಟ್ರಾನ್ಸ್ಪರೆಂಟ್ ಆಗಿ ಸಹಾಯ ಮಾಡೋಕೆ ನೀವು ಡಿಟೋ ಇನ್ಶೂರೆನ್ಸ್ನ ಹೆಲ್ಪನ್ನು ಪಡಿಬೋದು. ಇದು ನಿತಿನ್ ಕಾಮತ್ ಅವರ ಝೀರೋದ ಬೆಂಬಲಿತ ಕಂಪನಿ. ಸ್ಪ್ಯಾಮ್ ಕಾಲ್ಸ್ ಬರಲ್ಲ. ನಿಮ್ಮ ವಯಸ್ಸು, ಆದಾಯಕ್ಕೆ ತಕ್ಕಂತೆ ಯಾವುದು ಬೆಸ್ಟ್ ಪಾಲಿಸಿ ಅಂತ ಡಿಟೋದ ಎಕ್ಸ್ಪರ್ಟ್ಸ್ ಕನ್ನಡದಲ್ಲೇ ಸಂಪೂರ್ಣವಾಗಿ ಉಚಿತವಾಗಿ ನಿಮಗೆ ಅಡ್ವೈಸ್ ಮಾಡ್ತಾರೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ನಿಮಗೆ ಫ್ರೀ ಇರೋ ಟೈಮ್ನಲ್ಲಿ, ನೀವು ಆರಾಮಾಗಿ ಪುರ್ಸೋತಲ್ಲಿರೋ ಟೈಮಲ್ಲಿ ನೀವು ಅಲ್ಲಿ ಅವ್ರ ಜೊತೆಗೆ ಮಾತಾಡೋದನ್ನು ಸ್ಕೆಡ್ಯೂಲ್ ಮಾಡ್ಕೋಬೋದು. ಸೊ ಆಸಕ್ತರು ಚೆಕ್ ಮಾಡಿ. ಬನ್ನಿಗ ಸ್ನೇಹಿತರೆ, ಕಂಟಿನ್ಯೂ ಮಾಡೋಣ ವರದಿಯಲ್ಲಿ. ಹಾಗಿದ್ರೆ ವಿಜಯ್ ಮುಂದೇನೋ? ಸರ್ಕಾರ ಮಾಡ್ತೀನಿ ಅಂದ್ರೆ ವಿಜಯ್ ಮುಂದೆ ಎರಡೇ ದಾರಿ ಇರೋದು. ಒಂದು, ಅಣ್ಣಾ DMK ಯೊಂದಿಗೆ ಸೇರ್ಕೊಂಡು ಸರ್ಕಾರ ಮಾಡಬೇಕು. ಆದ್ರೆ ಅದು ಆಗಲ್ಲ, ಯಾಕಂದ್ರೆ ನಾವು ಬೆಂಬಲ ಕೊಡಲ್ಲ ಅಂತ ಅಣ್ಣಾ DMK ನಾಯಕರು ಹೇಳಿದ್ದಾರೆ. ಎರಡನೇ ಆಯ್ಕೆ ಎಡಪಕ್ಷಗಳು ಮತ್ತು ಕಾಂಗ್ರೆಸ್. ಸದ್ಯ ಇವ್ರನ್ನೇ ಮುಂದಿಟ್ಟುಕೊಂಡು ವಿಜಯ್ ಸರ್ಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಅದು ಅಷ್ಟು ಸುಲಭ ಇಲ್ಲ. ಇದುವರೆಗೂ ಕಮ್ಯುನಿಸ್ಟರು ಬಾಯಿನೇ ಬಿಟ್ಟಿಲ್ಲ. ಏನೋ ಕಾಂಗ್ರೆಸ್ ಅನ್ನ ನಂಬಿ ಸರ್ಕಾರ ಮಾಡೋದು ವಿಜಯ್ಗೆ ಸೇಫ್ ಅಲ್ಲ. ಇತಿಹಾಸದ ಘಟನೆಗಳನ್ನ ಮೆನ್ಷನ್ ಮಾಡಿ ಸಾಕಷ್ಟು ಸಲ ಎಕ್ಸ್ಪರ್ಟ್ಗಳೇ ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸುಮಾರು ಇನ್ಸಿಡೆಂಟ್ಸ್ ನಾವು ನಿಮಗೆ ಲೆಕ್ಕ ಪಟ್ಟಿಯನ್ನ ಕೊಡ್ಬೋದು. ಕಾಂಗ್ರೆಸ್ ಬೆಂಬಲ ಕೊಟ್ಟು ಆಮೇಲೆ ಕೈ ಕೊಟ್ಟಿರೋದು ನಿಮಗೆ ಲಾಸ್ಟ್ಗೆ ತೆಗೆದ್ರೆ ನಿಮಗೆ ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಕಾಂಗ್ರೆಸ್ ಅವರಿಗೆ ಬೆಂಬಲ ಕೊಟ್ಟು ಹಿಂಗೆ ಬಹುಮತಕ್ಕೆ ಹತ್ತಿರ ಬಂದಿದ್ದಾಗ ಆಮ್ ಆದ್ಮಿ ಪಾರ್ಟಿಗೆ 2013 ಅವಾಗ ಏನಾಗಿತ್ತು? ಕಾಂಗ್ರೆಸ್ ಬೆಂಬಲ ಕೊಟ್ಟು ಅವರು ಆಮೇಲೆ ಸರ್ಕಾರ ಮಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಸರ್ವೈವ್ ಆಯ್ತಾ? ಸರ್ವೈವ್ ಆಗಲಿಲ್ಲ, ಸರ್ಕಾರ ಬಿದ್ದೋಯ್ತು. ಕಾಂಗ್ರೆಸ್ ಕಾಟ ತಡೆಯೋಕ್ಕಾಗ್ತಿಲ್ಲ ಅಂತ ಹೇಳಿ ಕೇಜ್ರಿವಾಲ್ ಆಮೇಲೆ ಮತ್ತೆ ಚುನಾವಣೆಗೆ ಹೋದ್ರಲ್ವಾ. ಸೊ ಈ ಥರದ್ದೆಲ್ಲ ಇದಾವೆ. ಜೊತೆಗೆ ಆಲ್ರೆಡಿ ಕಾಂಗ್ರೆಸ್ನವರು ವಿಜಯರ ವೀಕ್ನೆಸ್ ಅನ್ನ ಹಿಡ್ಕೊಂಡು, ಅಂದ್ರೆ ಸರ್ಕಾರ ರಚನೆಗೆ ನಮ್ಮ ಬೆಂಬಲ ತುಂಬಾ ಇಂಪಾರ್ಟೆಂಟ್, ಇದೇ ಕಾರಣಕ್ಕೆ ಬರೀ 5 ಶಾಸಕರಿದ್ರು ಕೂಡ ಇಬ್ಬರನ್ನಾದ್ರೂ ಮಂತ್ರಿ ಮಾಡಬೇಕು ಅಂತ ಹೇಳಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಸೊ ಮುಂದೆ ತಮ್ಮ ಬೇಡಿಕೆಗಳಿಗೆ ವಿಜಯ್ ಬಗ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ವಿಜಯ್ಗೆ ಕೊಟ್ಟಿದ್ದ ಬೆಂಬಲವನ್ನ ಹಿಂಪಡೆದು ಸರ್ಕಾರ ಬೀಳಿಸೋ ಚಾನ್ಸ್ ಇರುತ್ತೆ. ಇಲ್ಲಾಂದ್ರೆ ಬೆದರಿಕೆ ಒಡ್ಡಿ ಅವ್ರನ್ನ ಹೆಂಗ್ ಬೇಕಂಗೆ ಕುಣಿಸೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಇಲ್ಲಿ ಒಂದು ವಿಶ್ಲೇಷಣೆ ಕೂಡ ಇದೆ. ನಿಮಗೆ ಅವಾಗಲೇ ಹೇಳಿದ್ವಿ, ಕಾಂಗ್ರೆಸ್ ಒಂದು ರಿಲಯಬಲ್ ಪಾರ್ಟ್ನರ್ ಅಂತ ಸಾಬೀತಾಗಿಲ್ಲ. ಈಗ ನೋಡಿ, DMKಗೆ ಕೈ ಕೊಟ್ಟವ್ರು ಬರ್ತಾ ಇದಾರಲ್ವಾ. ಈ ಹಿಂದೆ ಕೂಡ ಸುಮಾರು ಆಗಿದೆ. ಕೇವಲ ಆಮ್ ಆದ್ಮಿ ಪಾರ್ಟಿ ಎಕ್ಸಾಂಪಲ್ ಹೇಳಿದ್ನಲ್ಲ ಅಷ್ಟು ಮಾತ್ರ ಅಲ್ಲ. 1979 ಹೋಗಿ ನೀವು ಚರಣ್ ಸಿಂಗ್ ಸರ್ಕಾರ, ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದಕ್ಕೆ ಚರಣ್ ಸಿಂಗ್ ಪ್ರಧಾನಿ ಆದ್ರು. ಮೊರಾರ್ಜಿ ದೇಸಾಯಿ ಕಾಲದಲ್ಲಿ ನಮ್ಮ ಮೇಲೆ ಹಾಕಿದ ಕೇಸ್ಗಳನ್ನ ವಾಪಸ್ ತಗೊಳ್ಳಿ ಅಂತ ಇಂದಿರಾ ಗಾಂಧಿ ಚರಣ್ ಸಿಂಗ್ಗೆ ಹೇಳಿದ್ರು. ಆದ್ರೆ ಚರಣ್ ಸಿಂಗ್ ಒಪ್ಲಿಲ್ಲ. ಪರಿಣಾಮ ಪಾರ್ಲಿಮೆಂಟ್ ನಲ್ಲಿ ಬಹುಮತ ಪ್ರೂವ್ ಮಾಡೋಕ್ಕೂ ಮುಂಚೆನೆ ಕಾಂಗ್ರೆಸ್ ತಾನು ಕೊಟ್ಟಿದ್ದ ಸಪೋರ್ಟ್ ಅನ್ನ ವಾಪಸ್ ತಗೊಳ್ತು. ಸರ್ಕಾರ ಬಿದ್ದು ಹೋಯಿತು. ನೆಕ್ಸ್ಟ್ 1991 ಚಂದ್ರಶೇಖರ್ ಅವರ ಸರ್ಕಾರ. 60 ಎಂಪಿಗಳ ಬೆಂಬಲ ಹೊಂದಿದ ಚಂದ್ರಶೇಖರ್ ಅವರಿಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟು ಅವ್ರನ್ನ ಪ್ರಧಾನಿ ಮಾಡ್ತು. ಆದ್ರೆ ರಾಜೀವ್ ಗಾಂಧಿ ಮನೆ ಮುಂದೆ ಪೊಲೀಸರು ಬೇಹುಗಾರಿಕೆ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಮಾಡಿ ಸರ್ಕಾರವನ್ನ ಬೀಳಿಸ್ಬಿಟ್ರು. ಕೇಂದ್ರ ಸರ್ಕಾರವನ್ನ ಬೀಳಿಸ್ಬಿಟ್ರು ಕಾಂಗ್ರೆಸ್ನವರು ಅವಾಗ. ನೆಕ್ಸ್ಟ್ 1997 HD ದೇವೇಗೌಡರ ಸರ್ಕಾರ. ಯುನೈಟೆಡ್ ಫ್ರಂಟ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದ ಕಾಂಗ್ರೆಸ್ ಕೇವಲ 11 ತಿಂಗಳಲ್ಲಿ ಸೀತಾರಾಮ್ ಕೇಸರಿ ಅವರ ನೇತೃತ್ವದಲ್ಲಿ ಬೆಂಬಲವನ್ನು ವಾಪಸ್ ತಗೊಳ್ತು. ಐಕೆ ಗುಜ್ರಾಲ್ ಅವರಿಗೂ ಸೇಮ್ ಸ್ಟೋರಿ ರಿಪೀಟ್ ಆಯಿತು. DMK ಸಚಿವರನ್ನ ಸಂಪುಟದಿಂದ ತೆಗೀರಿ ಅಂತ ಕಾಂಗ್ರೆಸ್ ಹಠ ಹಿಡಿದಿದ್ದಕ್ಕೆ ಗುಜ್ರಾಲ್ ಒಪ್ಲಿಲ್ಲ ಅಂತ ಸರ್ಕಾರವನ್ನೇ ಬೀಳಿಸಿದ್ರು ಅವತ್ತು. ಅದಾದ್ಮೇಲೆ ನಾನು ಅವಾಗಲೇ ಮೆನ್ಷನ್ ಮಾಡಿದ ಕೇಜ್ರಿವಾಲ್ ಸ್ಟೋರಿ ರೀಸೆಂಟ್ ಆಗಿ 2014 ಆಮ್ ಆದ್ಮಿ ಪಾರ್ಟಿ ಅತಿ ದೊಡ್ಡ ಪಕ್ಷ ಆಗಿ ಬಂದಿತ್ತು. ಕಾಂಗ್ರೆಸ್ ಬೆಂಬಲದಿಂದ ಸರ್ಕಾರ ಮಾಡ್ತು. ಆದರೆ ಜನ್ ಲೋಕ್ಪಾಲ್ ಬಿಲ್ ವಿಚಾರದಲ್ಲಿ ಬಿಕ್ಕಟ್ಟು ಶುರುವಾಗಿ ಕೇವಲ 49 ದಿನಕ್ಕೆ ಕೇಜ್ರಿವಾಲ್ ರಾಜೀನಾಮೆ ಕೊಡಬೇಕಾಯಿತು, 49 ಡೇಸ್ಗೆ. ಹಾಗೆ ಉದ್ದಪಟ್ಟಿದೆ ಜಮ್ಮು ಕಾಶ್ಮೀರದ ಶೇಖ್ ಅಬ್ದುಲ್ಲಾ ಸರ್ಕಾರ, UPಯ ಮುಲಾಯಂ ಸಿಂಗ್ ಸರ್ಕಾರ, ಜಾರ್ಖಂಡ್ನ ಮಧು ಕೊಡಾ ಸರ್ಕಾರ, ಹೀಗೆ ಬೆಂಬಲ ಕೊಟ್ಟು ಆಮೇಲೆ ಬೀಳಿಸೋದು. ತೀರಾ ಇತ್ತೀಚೆಗೆ 2018 ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಏನಾಯಿತು ಅಂತಲೂ ನಿಮಗೆ ಗೊತ್ತು. ಹೀಗಾಗಿ ವಿಜಯ್ಗೆ
ಕಾಂಗ್ರೆಸ್ನ 5 ಸೀಟ್ನ ಬೆಂಬಲ ತಗೊಂಡು ಆಮೇಲೆ ಉಳಿದಿರೋ 5-6 ಸೀಟ್ಗೆ ಸಣ್ಣ ಸಣ್ಣ ಪುಟ್ಟ ಪಾರ್ಟಿಗಳನ್ನೆಲ್ಲ ಸೇರಿಸ್ಕೊಂಡು ಸರ್ಕಾರ ಮಾಡೋದು, ಎಡ್ಜಲ್ಲಿ ನಿಂತ್ಕೊಂಡು ಮಾಡೋದು ಅಷ್ಟು ಸುಲಭ ಇಲ್ಲ ಅನ್ನೋದು ಕೂಡ ಸಾಕಷ್ಟು ತಜ್ಞರು ಹೇಳ್ತಾ ಇದ್ದಾರೆ. ಬಿಗ್ಗರ್ ಪಾರ್ಟಿ ಯಾರಾದರೂ ಬೆಂಬಲ ಕೊಟ್ಟರೆ ಅವ್ರಿಗೆ ಜಾಸ್ತಿ ಸೀಟ್ಸ್ ಕೊಡಬೇಕಾಗತ್ತೆ, ಅವ್ರಿಗೂ ಕೂಡ ಆವಾಗ ಜವಾಬ್ದಾರಿ ಜಾಸ್ತಿ ಬರುತ್ತೆ, ಸ್ವಲ್ಪ ಸ್ಟೇಬಲ್ ಸರ್ಕಾರ ಕೊಡಬಹುದು ಅಂತ. ಈ 118ಕ್ಕೆ ಎಡ್ಜಲ್ಲಿ ನಿಂತ್ಕೊಂಡು ಭಾಳ ಕಷ್ಟ. ಆಮೇಲೆ ಇವ್ರು ಹೇಳ್ದಂಗೆ ಸರ್ಕಾರ ನಡೆಸುವ ಪರಿಸ್ಥಿತಿ ಬರುತ್ತೆ ಅನ್ನೋ ಲೆಕ್ಕಾಚಾರ. ಹಾಗಿದ್ರೆ ದ್ರಾವಿಡ ಪಕ್ಷಗಳೇ ಒಂದಾಗ್ತಾವ? ಎಸ್, 59 ಸೀಟ್ ಗೆದ್ದಿರೋ DMK ಹಾಗೆ 47 ಸೀಟ್ ಗೆದ್ದಿರೋ ಅಣ್ಣಾ DMK ಒಳಗೊಳಗೆ ಸೀಕ್ರೆಟ್ ಡೀಲ್ ಮಾಡಿಕೊಳ್ಳೋ ಲೆವೆಲ್ಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಂತ ಇದನ್ನು ಇಬ್ಬರು ಕೂಡ ಒಪ್ಕೊಂಡಿಲ್ಲ, ರಿಜೆಕ್ಟ್ ಮಾಡಿದ್ದಾರೆ. ಅಣ್ಣಾ DMK ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿತ್ತಂತೆ, ಅದನ್ನು ಸ್ಟಾಲಿನ್ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ದ್ರಾವಿಡ ರಾಜಕಾರಣಕ್ಕಾಗಿರಿ ನೋಡಿ, ನಿಮ್ಮದು ದ್ರಾವಿಡ ಕಳಗಂ, ನಮ್ಮದು ದ್ರಾವಿಡ ಕಳಗಂ, ಮಧ್ಯದಲ್ಲಿ ಮುನ್ನೇತ್ರ ಕೂಡ ಇವ್ರದ್ದು ಸೇಮ್, ದ್ರಾವಿಡ ಮುನ್ನೇತ್ರ ಕಳಗಂ. ಇವ್ರದ್ದು AIADMK ಅಂತ ಒಂಚೂರು ಆ್ಯಡ್ ಇದೆ ಅಷ್ಟೇ. ಆದರೆ ಇವ್ರದ್ದು ಎರಡೆಲೆ ಚಿಹ್ನೆ, ಅವ್ರದ್ದು AIADMK, ಅವ್ರದ್ದು DMK ಅಷ್ಟೇ. ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ, ಎರಡು ದ್ರಾವಿಡ ಮುನ್ನೇತ್ರ ಕಳಗಮ್ಮೇ ಅಲ್ವೇ, ಒಂದೇ ಸಿದ್ಧಾಂತ, ದ್ರಾವಿಡ ಪಾರ್ಟಿಗಳಲ್ವ ನಾವು, ಎಲ್ಲಕ್ಕಿಂತ ನ್ಯಾಚುರಲ್ ಅಲಯನ್ಸ್ ನಮ್ಮದೇ ರೀ ಅಂತವ್ರು ಹೇಳ್ಕೊಳ್ಳೋಕೆ ಈಗ ರೆಡಿ ಮಾಡ್ಕೊಳ್ತಿದ್ದಾರೆ ಅನ್ನೋ ರಿಪೋರ್ಟ್ಸ್ ಇದ್ದಾವೆ. 50 ವರ್ಷಗಳಿಂದ ಎರಡೇ ದ್ರಾವಿಡ ಪಕ್ಷಗಳು ತಮಿಳುನಾಡಿನಲ್ಲಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ವಿಜಯ್ ಅನ್ನೋ ಹೊಸ ಪವರ್ನ ಬೆಳೆಯಕ್ಕೆ ಬಿಟ್ರೆ ಆವಾಗ ದ್ರಾವಿಡ ಪಕ್ಷಗಳ 50 ವರ್ಷಗಳ ಏಕಸ್ವಾಮ್ಯ ತಮಿಳುನಾಡಿನ ಮೇಲೆ ಅದು ಎಂಡ್ ಆಗುತ್ತಲ್ವಾ. ಹಾಗಾಗಿ ಸ್ಟಾಲಿನ್, ಎಡಪ್ಪಾಡಿ ಇಬ್ಬರಿಗೂ ಕೂಡ ಈ ಭಯದಿಂದಾಗಿನೇ ವಿಜಯರನ್ನ ದೂರ ಇಡಕ್ಕೆ ಈ ರೀತಿ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಅದರಲ್ಲೂ ಕೂಡ ಈಗಲೇ ನೇರ ಮೈತ್ರಿ ಮಾಡಿಕೊಂಡು ಇವರು ಹಕ್ಕನ್ನು ಕ್ಲೇಮ್ ಮಾಡಿಲ್ಲ ಅಂದರೂ ಕೂಡ ಸರ್ಕಾರ ರಚನೆ ಮಾಡೋಕ್ಕೆ ವಿಶ್ವಾಸ ಮತಕ್ಕೆ ಹೋಗೋ ರೀತಿ ಮಾಡೋದು. ಒಂದು ವೇಳೆ ಇದು ಮುಂದುವರೆದ್ರೆ ವಿಶ್ವಾಸ ಮತ ಟೈಮ್ನಲ್ಲಿ ಕಾಂಗ್ರೆಸ್ ಕೊಟ್ಟರೆ ಕೊಡಲಿ, ಉಳಿದವ್ರು ಇದಾರಲ್ಲ ಸಣ್ಣ ಪುಟ್ಟ ಪಾರ್ಟಿಗಳು, ಇನ್ನೊಂದು 5-6 ಸೀಟ್ ಎಕ್ಸ್ಟ್ರಾ ಬೇಕಾಗುತ್ತಲ್ಲ, ಅದು ಸಿಗದಿರಂಗೆ ಮಾಡೋದು ವಿಜಯ್ಗೆ. ಅದನ್ನು ಅವ್ರನ್ನೆಲ್ಲ ಈ ಕಡೆಗೆ ಸೆಳ್ಕೊಂಡು ಅವ್ರು ಓಟ್ ಹಾಕ್ತಿರಂಗೆ ಮಾಡಿ, ವಿಶ್ವಾಸ ಮತ ಬಿದ್ದು ಹೋಗಂಗೆ ಮಾಡಿ ವಿಜಯ್ ಬಲೂನನ್ನು ಡಮ್ ಮಾಡೋದು ಇವ್ರ ಲೆಕ್ಕಾಚಾರ ಅನ್ನೋದು ಈಗಿರುವಂಥ ಒಂದು ಕ್ಯಾಲ್ಕುಲೇಷನ್. ಹಾಗೇನಾದರೂ ಆಯಿತು ಅಂತ ಹೇಳಿದ್ರೆ ವಿಶ್ವಾಸ ಮತ ತನಕ ಹೋಗಿ ವಿಜಯ್ ಕೈಲಿ ಸಾಬೀತು ಮಾಡೋಕ್ಕಾಗದೆ ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು 2-3 ದಿನದಲ್ಲೇ ಅಥವಾ ಶಾರ್ಟ್ ಡ್ಯೂರೇಷನಲ್ಲಿ, ಹೆಚ್ಚಂದರೆ 1 ವಾರ ಕೊಡ್ತಾರಲ್ವ, ಅಷ್ಟರಲ್ಲೇ ಅವರು ಮತ್ತೆ ರಾಜೀನಾಮೆ ಕೊಡಬೇಕಾಗಿ ಬಂತು ಅಂತ ಹೇಳಿದ್ರೆ ಆವಾಗ ಕಗ್ಗಂಟು, ಒಂಥರ ಡೆಡ್ ಲಾಕ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ, ನೋಡಿರಿ ಚುನಾವಣೆ ಮೊನ್ನೆ ಆಗಿದೆ, ಜನರು ದುಡ್ಡು ಖರ್ಚಾಗಿದೆ, ಅಂದರೆ ಟ್ಯಾಕ್ಸ್ ಪೇಯರ್ ಮನಿ ಎಷ್ಟೊಂದು ಖರ್ಚು ಮಾಡಿ ಎಲೆಕ್ಷನ್ ಮಾಡಿರೋದು ಅಲ್ವಾ, ಪಾಪ ಜನ ಬಿಸಿಲಲ್ಲೆಲ್ಲ ಒಂದು ಓಟ್ ಹಾಕಿದ್ದಾರೆ, ಇನ್ನೊಂದ್ಸಲ ಎಲೆಕ್ಷನಿಗೆ ಹೋಗಬೇಕಾ, ಬೇಡ ಬಿಡ್ರಿ, ಈ ಸಮಸ್ಯೆಗೆ ನಾವು ಪರಿಹಾರ ಕೊಡ್ತೀವಿ ಅಂಥೇಳಿ ಆವಾಗ ಒಂದು ಸ್ಟ್ರಾಂಗ್ ರೀಸನ್ ಇರುತ್ತೆ, ಸರ್ಕಾರ ಯಾರಿಗೂ ಮಾಡೋಕ್ಕಾಗ್ತಿಲ್ಲ, ಆವಾಗ ನಾವು ಈ ಕಾರಣವನ್ನು ಕೊಟ್ಟು ಹತ್ತಿರ ಬರ್ಬೋದಲ್ವಾ ಅಂತ ಅಣ್ಣಾ DMK ಥಿಂಕ್ ಮಾಡ್ತಿದ್ದಾರೆ ಅನ್ನೋದು ಸದ್ಯದ ಕ್ಯಾಲ್ಕುಲೇಷನ್ಸ್. ನೋಡೋಣ ಸ್ನೇಹಿತರಿಗೆ, ಸಂಬಂಧಪಟ್ಟಂತೆ ಏನೇ ಆದರೂ ಕೂಡ ನಿಮಗೆ ನಾವು ಅಪ್ಡೇಟನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮಸ್ಮಗ ಚಾನಲ್ ಮಿಸ್ ಇಲ್ಲದೆ ನೋಡ್ತಾ ಇರಿ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಕೆ, ಆರೋಗ್ಯದ ಭದ್ರತೆಯನ್ನು ಗ್ಯಾರಂಟಿ ಮಾಡೋಕೆ ನೀವು ವಿಡಿಯೋ ಕೆಳಗಿರೋ ಡಿಟೋದವರ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಫ್ರೀಯಾಗಿ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸನ್ನು ನೀವು IRDAI ಸರ್ಟಿಫೈಡ್ ಅಡ್ವೈಸರ್ಸಿಂದ ನಿಮ್ಮ ಕನ್ವೀನಿಯೆಂಟ್ ಟೈಮ್ನಲ್ಲಿ ಪಡ್ಕೋಬೋದು. ಹಾಗೆ ನಿಮ್ಮದೇ ಭಾಷೆಯಲ್ಲಿ, ಕನ್ನಡದಲ್ಲೇ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ನ ಸಂಪೂರ್ಣ ಮಾಹಿತಿಯನ್ನು, ಟರ್ಮ್ಸನ್ನು, ಕಂಡೀಷನ್ಸನ್ನು, ಅದರ ರೂಲ್ಸನ್ನು ಎಲ್ಲವನ್ನು ಕ್ಲಿಯರ್ ಪಿಕ್ಚರ್ ತಗೊಂಡು ನಿಮ್ಮ ಫ್ಯಾಮಿಲಿಗೆ, ನಿಮಗೆ, ನಿಮ್ಮ ಇನ್ಕಮ್ಗೆ, ಫ್ಯಾಮಿಲಿ ಸದಸ್ಯರ ಏಜ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಸೊ ಆಸಕ್ತರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಕೊಟ್ಟಿರೋ ಲಿಂಕನ್ನು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.